ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಶಾಲೆ ಬಗ್ಗೆ ಹೇಳಬೇಕು ಅನ್ನೋದು ತುಂಬಾ ಹೆಮ್ಮೆ. ಯಾಕಂದ್ರೆ 12 ವರ್ಷ ಒಂದೇ ಶಾಲೆಯಲ್ಲಿ ಕಲಿತಿದ್ದೇನೆ ನಾನು. ನಮ್ಮ ಟೀಚರ್ಸ್, ನಾನು 7th ಅಲ್ಲಿ ಎಲ್ಲ ಹೊಸ ಟೀಚರ್ಸ್ ಬಂದ್ರು. ಟೀಚರ್ಸ್ ಎಲ್ಲ ಹಳೆ ಟೀಚರ್ಸ್ ಇದ್ದವರು, ಎಕ್ಸ್ಪೀರಿಯನ್ಸ್ ಇದ್ದವರೆಲ್ಲ ಬಿಟ್ಟು ಹೋದ್ರು. ಆ ಟೈಮಲ್ಲಿ ಎಲ್ಲ ಹೇಳಿದ್ರು, ಸ್ಕೂಲ್ ಚೇಂಜ್ ಮಾಡು, ನೀನು ಚುರುಕಿದ್ದೆ, ಸ್ಕೂಲ್ ಚೇಂಜ್ ಮಾಡು ಅಂತ ಹೇಳಿದ್ರು. ಭಟ್ಕಳದಲ್ಲಿ ಇರೋ ತುಂಬಾ ಸ್ಕೂಲ್ಸ್ಗಳು, ಫೇಮಸ್ ಸ್ಕೂಲ್ಸ್ಗಳಿದ್ರು. ಆಮೇಲೆ ತುಂಬಾನೇ ಅಂತ ಹೇಳಿದ್ರೆ ಬೇರೆ ಬೇರೆ ತಾಲೂಕುಗಳಲ್ಲೆಲ್ಲ ಫೇಮಸ್ ಆಗಿರೋ ಸ್ಕೂಲ್ಸ್ ಭಟ್ಕಳದಲ್ಲಿ ಇತ್ತು. ಅಲ್ಲಿ ನಾವು ಸ್ಕೂಲ್ ಚೇಂಜ್ ಮಾಡಿಲ್ಲ, ಯಾಕಂದ್ರೆ ನಮ್ಮ ನಂಬಿಕೆ ಇತ್ತು. ನಮ್ಮ ಟೀಚರ್ಸ್ HM ಒಬ್ಬರಿದ್ರು ಅವಾಗ. ನಮ್ಮ ಟೀಚರ್ಸ್ ಯಾರನ್ನಾರು ಹುಡುಕಿ ಎಕ್ಸ್ಪೀರಿಯನ್ಸ್ ಇರೋರ್ನ, ಸ್ಕಿಲ್ಸ್ ಇರೋರ್ನ ತಂದು ನಮ್ಮ ಸ್ಕೂಲ್ನ ಜಾಯಿನ್ ಮಾಡಿ ನಮ್ಗೆ ಒಳ್ಳೆ ಪರ್ಸೆಂಟೇಜ್ ಆಗ್ತದೆ ಅಂತ ಹೇಳಿ ನಮ್ಮ ಸ್ಕೂಲ್ನಲ್ಲಿ ನಮ್ದು SSLC 3rd ಬ್ಯಾಚ್. ಆಮೇಲೆ ಈ ತರ ಒಂದು 99% ಆಗಿರೋದು ತುಂಬಾ ಖುಷಿ ಇದೆ. ನಮ್ಮ HM ಬಗ್ಗೆ ಹೇಳಬೇಕು ಅಂದ್ರೆ ಅನಿಸ್ತಾ ಉಂಟು ನನಗೆ. ಯಾಕಂತ ಹೇಳಿದ್ರೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಸಲುವಾಗಿ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ನಾವು ದೇವರ ಹತ್ರ ಹೋದ್ರೆ ಬೇಡ್ಕೊಳ್ತಾರ ಗೊತ್ತಿಲ್ಲ ನಮ್ದು ಒಳ್ಳೆ ಪರ್ಸೆಂಟೇಜ್ ಆಗ್ಬೇಕಂತ ಹೇಳಿ. ಆದ್ರೆ ಅವ್ರು ಮಾತ್ರ ನಮ್ಮ ಸ್ಕೂಲ್ ಬಗ್ಗೆ ಪ್ರತಿದಿನ ಪ್ರತಿನಿತ್ಯ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ಕೂಲ್ ಬರ್ತಿದ್ದಂಗೆ ದಿನಕ ದೇಸಾಯಿ ಅವ್ರ ಫೋಟೋ ನೋಡ್ಬಿಟ್ಟು ಪ್ರಾರ್ಥನೆ ಮಾಡೋದು, ನನ್ನ ಮಕ್ಕಳದ್ದು ಒಳ್ಳೆ ಪರ್ಸೆಂಟೇಜ್ ಆಗ್ಲಿ ಅಂತ ಹೇಳ್ಬಿಟ್ಟು. ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ ನಾನು. ಆಮೇಲೆ ಅವರೊಂದು ಮಾತಾಡೋರು ನನಗೆ, ನಮ್ಮ ತಾಲೂಕಿನಲ್ಲಿ, ನಮ್ಮ ಗ್ರಾಮದಲ್ಲಿ ನಮ್ಮ ಶಾಲೆ ಹೆಸರು ಯಾರಿಗೂ ಗೊತ್ತಿಲ್ಲ. ಹೊಸ ಸ್ಕೂಲ್ ನಮ್ದು ಬಾಲಮಂದಿರ ಅಂತ ಕೇಳಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ತಾಲೂಕಲ್ಲೇ. ಎಲ್ಲಾದ್ರೂ ಚೆಸ್ ಕಾಂಪಿಟೇಷನ್ಗೆ, ಕ್ವಿಜ್ಗೆ ಹೋದಾಗ ಯಾವ ಸ್ಕೂಲಲ್ಲಿ ಬಂದಿದ್ದ ನೀನು ಅಂತ ಕೇಳ್ತಾರೆ. ಆ ಬಾಲಮಂದಿರ ಅದು ಯಾವ ಸ್ಕೂಲು ಅಂತ ಕೇಳೋರು ಎಲ್ಲ. ಸೊ ನನಗೂ ವಿಚಿತ್ರ ಅನಿಸ್ತಿತ್ತು, ಇವ್ರಿಗೆ ಅಂತ ನಮ್ಮ ಸ್ಕೂಲ್ ಹೆಸರು ಗೊತ್ತಿಲ್ವಲ್ಲ ಅಂತ ಹೇಳ್ಕೊಂಡು ಕಡೆ ಅನ್ಸು ಇಲ್ಲ ಹೊಸ ಸ್ಕೂಲ್ ನಮ್ದು ಅಂತ ಹೇಳಿ. ಬಹುಶಃ ಇವತ್ತು ನಮ್ಮ ಸ್ಕೂಲ್ ಹೆಸರು ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತೆ. ಬಾಲಮಂದಿರ ಹೈಸ್ಕೂಲ್ ಶಿರಾಲಿ. ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮ ಸ್ಕೂಲ್ ನಲ್ಲಿ. ಎಲ್ಲ ಪರ್ಸನಲ್ ಆಗಿ ಕೇರ್ ತಗೊಂಡ್ರು, ಫ್ರೆಂಡ್ಸ್ ತರ ಟ್ರೀಟ್ ಮಾಡಿದ್ರು, ಪ್ರತಿಯೊಂದನ್ನು ಕ್ಲಿಯರ್ ಮಾಡಿದ್ರು. ಎಲ್ಲ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿ ಯಾವುದೇ ಒಂದು ಡೌಟ್ ಇಲ್ಲದೆ ತರ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಟೀಚ್ ಮಾಡಿದ್ದಾರೆ ಅವರು. ಸೈನ್ಸ್ ನಲ್ಲಿ ಒಂದು ಔಟ್ ಆಫ್ ಔಟ್ ಬೇಕಿತ್ತು ನನಗೆ, ಅದಾಗಲಿಲ್ಲ. 5 ಮಾರ್ಕ್ಸ್ ಅಲ್ಲೇ ಹೋಯ್ತು. ಆಮೇಲೆ 1 ಮಾರ್ಕ್ಸ್ ಇಂಗ್ಲಿಷ್ ಅಲ್ಲಿ ಹೋಯ್ತು, ಅದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇಂದಾಗಿ. ಆದ್ರೆ ಸೈನ್ಸ್ ನಲ್ಲಿ ಮಾತ್ರ ಔಟ್ ಆಫ್ ಔಟ್ ಬೇಕೇ ಇತ್ತು ನನಗೆ, ಯಾಕಂದ್ರೆ ಸೈನ್ಸ್ ಅಂದ್ರೆ ಅಷ್ಟು ಇಷ್ಟ ಆಗಿತ್ತು. ಇರ್ಲಿ, ಆದ್ರೆ ಈ ಮಾರ್ಕ್ಸ್ ನ ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ನಮ್ಮ ಟೀಚರ್ಸ್ಗೂ ಕೂಡ ಸ್ಯಾಟಿಸ್ಫೈ ಆಗಿದೆ ಈ ಮಾರ್ಕ್ಸ್. ಸೊ ನನ್ನ ಅಪ್ಪ ಅಮ್ಮ ಯಾವತ್ತೂ ನಮ್ಮನ್ನು ಮಾತು ಹೇಳೋದು, ನೀ ಇಷ್ಟೇ ಪರ್ಸೆಂಟೇಜ್ ಮಾಡ್ಬೇಕಂತ ಮಗ ಯಾವಾಗೂ ಹೇಳುದಿಲ್ಲ ನಿನಗೆ, ನೀನು ಎಫರ್ಟ್ 100% ಹಾಕು, ದೇವರು ರಿಸಲ್ಟ್ ಕೊಡ್ತಾನೆ ಅಂತ ಹೇಳಿ. ಎಫರ್ಟ್ಸ್ ನಂದು ವರ್ಷ 99 ಆಯ್ತೇನೋ, ಅದಕ್ಕೆ ರಿಸಲ್ಟ್ 99 ಆಯ್ತು. ಸೊ ವಾಟ್ ಎವರ್ ಇಟ್ ಈಸ್, ನಂಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಆಮೇಲೆ ಹಾರ್ಡ್ಲಿ ಎಫರ್ಟ್, ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಎಲ್ಲರಿಗೂ ಒಳ್ಳೆ ಸ್ಕೋರ್ ಮಾಡಿದ್ದಕ್ಕೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಲಾಸ್ಟ್ಲಿ ಮತ್ತೊಂದ್ಸಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು, ಇಲ್ಲಿರೋರು ಎಲ್ಲರಿಗೂ ಪೂರ್ಣಿಮಾ ಮ್ಯಾಮ್ ನಮ್ಮ ಸ್ಕೂಲ್ ವಿಸಿಟ್ ಕೊಟ್ಟಾಗ ಒಂದು ಮಾತು ಹೇಳಿದ್ರು ನಮ್ಗೆ, ನಿಮ್ಮ ಟೀಚರ್ಸ್ ಅಂತ ಎಫರ್ಟ್ ಹಾಕ್ತಾರೆ, ನೀವೇನಕ್ಕೆ ಎಫರ್ಟ್ ಹಾಕೋದಿಲ್ಲ ಅಂತ ಹೇಳ್ಕೊಂಡು. ನಿಜ ಬೇಜಾರಾಗಿತ್ತು. ನಾವ್ ಎಫರ್ಟ್ ಹಾಕ್ತಿದ್ರು, ಬಟ್ ಗೊತ್ತಿಲ್ಲ ಪ್ರಿಪರೇಟರಿಗೆಲ್ಲ ಮಾರ್ಕ್ಸ್ ಕಟ್ ಕೊಟ್ಟಿದ್ರು ಟೀಚರ್ಸು. ಆಮೇಲೆ ಬೋರ್ಡ್ನಲ್ಲಿ ಒಳ್ಳೆ ಪರ್ಸೆಂಟೇಜ್ ಆಯ್ತು, ಖುಷಿ ಉಂಟು. ಮ್ಯಾಮ್ ಬಂದಾಗ ಎಲ್ಲ ಮೋಟಿವೇಶನ್ ಕೊಟ್ಟು ಹೋಗ್ತಿದ್ರು. ಟೀಚರ್ಸ್ ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು. 8:30 ಸ್ಕೂಲ್ ಶುರು ಆದ್ರೆ 6 ಗಂಟೆ ಮುಗಿತಿತ್ತು ನಮ್ದು. ಅಲ್ಲಿ ತನಕ ಫುಲ್ ಪರ್ಸನಲಿ ಕೇರ್ ಎಲ್ಲ ತಗೊಳ್ತಿದ್ರು. ನಮ್ಮ HM ಅಂತೂ ಪಾಪ ಒಂದು ದಿನ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ತಲೆ ಬಿಸಿ ಇತ್ತು ಅವ್ರಿಗೆ. ಈ ಸಲ ರಿಸಲ್ಟ್ ಮಾತ್ರ ಒಳ್ಳೆ ಆಗ್ಬೇಕು ಅಂತ ಹೇಳ್ತಿದ್ರು. BS ಸರ್ ಹೇಳ್ತಿದ್ರಂತೆ, ಕ್ವಾಲಿಟಿ ರಿಸಲ್ಟ್ ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು. ಅವ್ರು ನಮ್ಗೆ ಯಾವಾಗ ಹೇಳ್ತಾರೆ, ಕ್ವಾಲಿಟಿ ರಿಸಲ್ಟ್ ಕೊಡು ನಮ್ಗೆ, ಕ್ವಾಲಿಟಿ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಸೊ ಕ್ವಾಲಿಟಿ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೊಳ್ತೆ. ಮತ್ತು ಸ್ವಲ್ಪ ಆಗ್ಬೇಕಿತ್ತು ಅನಿಸ್ತದೆ ನನಗೆ. 625 ಆಗಿತ್ತು ನನ್ನ ಏಮು, 690ಗೆ ಸ್ಟಾಪ್ ಆಗ್ಬಿಡ್ತದು. ಇರ್ಲಿ,